ಭಾರತದ ಸಂವಿಧಾನದ ವಿಧಿ 57 ಆರ್ಟಿಕಲ್ 57ರ ಸಂಪೂರ್ಣ ವಿವರಣೆ ಇಲ್ಲಿದೆ. ಭಾರತದ ಸಂವಿಧಾನದ ವಿಧಿ 57 ಮರು ಆಯ್ಕೆಗೆ ಅರ್ಹತೆ. ಭಾರತದ ಸಂವಿಧಾನದ ವಿಧಿ 57ರ ಮುಖ್ಯ ಅಂಶವು ರಾಷ್ಟ್ರಪತಿ ಹುದ್ದೆಗೆ ಮರು ಆಯ್ಕೆಗೆ ಸಂಬಂಧಿಸಿದೆ. ರಾಷ್ಟ್ರಪತಿ ಹುದ್ದೆಯನ್ನು ಹೊಂದಿರುವ ಅಥವಾ ಈ ಹಿಂದೆ ಹೊಂದಿದ್ದ ವ್ಯಕ್ತಿಯು ಈ ಸಂವಿಧಾನದ ಇತರ ನಿಬಂಧನೆಗಳಿಗೆ ಒಳಪಟ್ಟು ಆ ಹುದ್ದೆಗೆ ಮರು ಆಯ್ಕೆಗೆ ಅರ್ಹರಾಗಿರುತ್ತಾರೆ. A person who holds or who has held office as president shall, subject to the other provisions of this constitution, be eligible for re-election to that office. ವಿಧಿ 57ರ ಪ್ರಮುಖ ಅರ್ಥ: ಮರು ಆಯ್ಕೆಗೆ ಅವಕಾಶ. ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿರುವ ಅಥವಾ ಹಿಂದೆ ಅಲಂಕರಿಸಿದ್ದ ಯಾವುದೇ ವ್ಯಕ್ತಿ ಎಷ್ಟು ಬಾರಿ ಬೇಕಾದರೂ ಆ ಹುದ್ದೆಗೆ ಮರು ಆಯ್ಕೆಗಾಗಿ ಸ್ಪರ್ಧಿಸಲು ಅರ್ಹರಾಗಿರುತ್ತಾರೆ. ಅವಧಿಯ ಮಿತಿ ಇಲ್ಲ. ಅಮೆರಿಕಾದಂತಹ ಕೆಲವು ದೇಶಗಳಲ್ಲಿ ರಾಷ್ಟ್ರಪತಿ ಪದವಿಗೆ ಗರಿಷ್ಠ 2 ಅವಧಿಯ ಮಿತಿಯಿದೆ. ಆದರೆ ಭಾರತದಲ್ಲಿ ಸಂವಿಧಾನದ ವಿಧಿ 57ರ ಪ್ರಕಾರ ರಾಷ್ಟ್ರಪತಿಯೊಬ್ಬರು ಎಷ್ಟು ಅವಧಿಗೆ ಬೇಕಾದರೂ, ಉದಾಹರಣೆಗೆ 3, 4 ಅಥವಾ ಅದಕ್ಕಿಂತ ಹೆಚ್ಚು, ಮರು ಆಯ್ಕೆ ಆಗಲು ಸಂವಿಧಾನಾತ್ಮಕವಾಗಿ ಯಾವುದೇ ನಿರ್ಬಂಧವಿಲ್ಲ. ಗಮನಿಸಿ, ಆದರೂ ಇದುವರೆಗೆ ಡಾ. ರಾಜೇಂದ್ರ ಪ್ರಸಾದ್ ಅವರು ಮಾತ್ರ 2 ಪೂರ್ಣಾವಧಿಗೆ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 1950 ರಿಂದ 1962. ಉಳಿದವರು 1 ಅಥವಾ 1 ಭಾಗದಷ್ಟು ಅವಧಿಗೆ ಮಾತ್ರ ಸೇವೆ ಸಲ್ಲಿಸಿದ್ದಾರೆ. ಇತರ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಮರು ಆಯ್ಕೆಗೆ ಅರ್ಹರಾಗಿದ್ದರೂ ಸಹ ಅವರು ಆ ಸಮಯದಲ್ಲಿ ಸಂವಿಧಾನದಲ್ಲಿ ನಿಗದಿಪಡಿಸಲಾದ ರಾಷ್ಟ್ರಪತಿ ಹುದ್ದೆಯ ಇತರ ಎಲ್ಲ ಅರ್ಹತೆಗಳನ್ನು, ಉದಾಹರಣೆಗೆ ಭಾರತದ ಪ್ರಜೆಯಾಗಿರುವುದು, 35 ವರ್ಷ ವಯಸ್ಸಾಗಿರುವುದು, ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹರಾಗಿರುವುದು ಇತ್ಯಾದಿ ಪೂರೈಸಬೇಕಾಗುತ್ತದೆ. ಸಾರಾಂಶವಾಗಿ ವಿಧಿ 57ರ ಮೂಲಕ ಭಾರತದ ರಾಷ್ಟ್ರಪತಿಯ ಮರು ಆಯ್ಕೆಯ ಮೇಲಿನ ಅವಧಿಯ ಮಿತಿಯನ್ನು ತೆಗೆದುಹಾಕಲಾಗಿದೆ. ಅನುಭವಿ ಮತ್ತು ಸಾಮರ್ಥ್ಯವುಳ್ಳ ನಾಯಕರು ದೇಶಕ್ಕೆ ದೀರ್ಘಕಾಲ ಸೇವೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ.